ಅವ್ರು ಪ್ರಧಾನಮಂತ್ರಿಗೆ ಮಾಹಿತಿ ಇಲ್ದಿರ ಹೇಳಿರ್ತಾರ? ಇವತ್ತು ಪ್ರತಿ ಎಲೆಕ್ಷನ್ಗೂ ಹೋದ್ಸರಿ ಬಳ್ಳಾರಿ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ್ದು, ಲೋಕಸಭೆ ಎಲೆಕ್ಷನ್ಗೆ, ಇವತ್ತು ಅಸ್ಸಾಮಲ್ಲಿ ನಡೀತಾ ಇದೆ. ಇನ್ಚಾರ್ಜು ಡಿ ಕೆ ಶಿವಕುಮಾರ್ ಅವರು, ಕೇರಳಗೆ ಇನ್ಚಾರ್ಜು ಜಾರ್ಜ್ ಅವರು. ದುಡ್ಡು ಅಬ್ಕಾರಿಗೆ, ಎಟಿಎಂ ಅಲ್ಲ, ಈಗ ರಿಸರ್ವ್ ಬ್ಯಾಂಕ್, ಕೇಂದ್ರದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು. ಪ್ರತಿ ಎಲೆಕ್ಷನ್ಗೂ ಇಲ್ಲಿಂದ ಹಣನ ಕಳಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ಅವ್ರನ್ನ ರಾಜೀನಾಮೆ ತಗೋಬೇಕಾಯ್ತು. ರಾಜೀನಾಮೆ ಆಯ್ತು ನೋಡಿ. ಓಕೆ, ಅಲ್ಲಿ ಸೀಟಿಗೆ ಹೋಗಿ. ಈಗ ನಮ್ದೇ ಒಂದ್ ಸೆಕೆಂಡ್ ಹಿಂದೆ ಎಲ್ಲ ಆಗಿದೆ. ಪ್ರತಿಪಕ್ಷ ಅಲ್ಲಲ್ಲ, ಅದೇ ಒಂದೇ ನಿಮಿಷ ಮುಗಿಸ್ತೀನಿ ನಾನು, ಒಂದೇ ನಿಮಿಷ. ಅಧ್ಯಕ್ಷರೇ, ಇವರು ಟ್ರಾನ್ಸ್ಪರೆಂಟ್ ಇದ್ದಿದ್ರೆ ಇದು ವಿಡಿಯೋ ಬಂದು 3 ತಿಂಗಳಾಯ್ತು, ಲೋಕಾಯುಕ್ತ ಸಿಕ್ಕಾಕೊಂಡು 1 ವಾರ ಆಯ್ತು. ಆ ವಿಡಿಯೋ ಬಂದು ಎಷ್ಟು ಜನದ ಬಂದಿದೆ? ಅವನ ಯಾರೋ ಒಬ್ಬನ್ನ ಲೋಯರ್ ಅಧಿಕಾರಿನ ನಾಗಶಯನನ್ನು ಸಸ್ಪೆಂಡ್ ಮಾಡಿದ್ದಾರೆ. ಡಿಸಿ ಮಾಡ್ಬೇಕಾಗಿರೋದು. ಅವನು ಹೇಳಿರೋದು ಎಷ್ಟು ದುಡ್ಡು ತಗೊಂಡಿದ್ದೀನಿ, 1 ಕೋಟಿ ಕೊಡು, 1.25 ಕೋಟಿ ಕೊಡು, 25 ಲಕ್ಷ ಅಡ್ವಾನ್ಸ್ ಕೊಡು ಅಂತ ಹೇಳಿರೋನು ನಾಗರಾಜಯ್ಯ. ಅವನು ನಾಗಶಯನ ಅನ್ನೋನು ಏನ್ ಮಾಡಿದ್ದಾನೆ? ನೀವು ಈ ಜಾತಿ ಕರ್ಕೊಂಡೋಗಿ ಆ ಜಾತಿ ಅಂದೋನ್ನ ಸಸ್ಪೆಂಡ್ ಮಾಡಿದ್ದೀರಾ. ಇವನು ನಾಗರಾಜಯ್ಯ ದುಡ್ಡು ಎಷ್ಟೆಷ್ಟು ಕೊಡಬೇಕು ಕಮಿಷನ್ ಅಂತ ಹೇಳ್ದವನಿಗೆ ಏನು ಮಾಡಿಲ್ಲ. ಅವನ ಮೇಲೆ ಏನು ಕ್ರಮ? ಮಂತ್ರಿಗಳಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳ್ದವನು ಅವನ ಮೇಲೆ ಯಾಕೆ? ಏನು ಜಾತಿ ಪ್ರೇಮನ ಇದು? ಯಾವ್ಯಾವ ಬೇರೆ ಜಾತಿಯವ್ರನ್ನಾದ್ರೆ ಸಸ್ಪೆಂಡ್ ಮಾಡ್ತೀರಾ, ಇನ್ನೊಬ್ಬರ ಜಾತಿ ನಿಮ್ಗೆ ಬೇಕಾಗಿರೋ ಜಾತಿಯವ್ರನ್ನ ಸಸ್ಪೆಂಡ್ ಮಾಡಲ್ಲ. ಓಕೆ, ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ 6,000 ಕೋಟಿಯನ್ನ ಲೂಟಿ ಮಾಡಿರೋದು ಈ ಅಬಕಾರಿ ಇಲಾಖೆಯಲ್ಲಿ ನಿಜ, 100% ನಿಜ, ಸತ್ಯ. ಮಂತ್ರಿ ರಾಜೀನಾಮೆ ಕೊಡ್ಲಿ, ತನಿಖೆ ಆಗ್ಲಿ, 3 ತಿಂಗಳಾದ ಮೇಲೆ ನಿರ್ದೋಷಿ ಅಂತ ವಾಪಸ್ ತಗೊಳ್ಳಿ. ನಮ್ದೇ ನಾನೀಗೊಂದು ಪ್ರಕಟಣೆ ಮಾಡ್ತೇನೆ. ಕಾಯ್ದೆ ಬಗ್ಗೆ ಮಾತಾಡೋದು ಬಿಟ್ಟು ರಾಜೀನಾಮೆ ಕೊಡ್ತೀನಿ ಬಗ್ಗೆ ಪದೇ ಇದೇನು ಚರ್ಚೆ? ಸಭಾಧ್ಯಕ್ಷ ತಾವು ಮಾತಾಡ್ತೇನೆ. ನಾವ್ ಹೇಳಿಲ್ಲ ಸರ್ 6,000. ಅಬಕಾರಿ ಯಾರು 40,000 ನಮ್ಗೆ ಟ್ಯಾಕ್ಸ್ ಅನ್ನ ತಂದ್ಕೊಡ್ತಾರೆ. ಆ ಅಸೋಸಿಯೇಷನ್ ಹೇಳಿರೋದು. ಮುಖ್ಯಮಂತ್ರಿಗಳ ಆತ್ಮೀಯರವರು, ಇವರು ಒಟ್ಟಿಗೆ ಆತ್ಮೀಯ ಸ್ನೇಹಿತರು, ಅವರೇ ಹೇಳಿರೋದು. ಮೊದಲು ಮುಖ್ಯಮಂತ್ರಿ ಎಲ್ಲ ಬದಲಾವಟ್ಟವ್ರೆ. ಅಸೋಸಿಯೇಷನ್ ಮಾಡ್ದೋ ನಾವು ಅಪರಾಧ ಮಾಡ್ದೋ ಅಂತ ಇಟ್ಕೊಳ್ಳಿ. ಅಸೋಸಿಯೇಷನ್ ಅದೇನು ಇದ್ರದ್ದೇನ್ರಿ? ಅದು ಸಾಕ್ಷಿನ ಇದು ನೀವು ಮಾಡ್ತಾ ಇರೋದು. ಯಾರಾದ್ರೂ ಜನ ಒಪ್ತಾರೇನ್ರಿ? ಸಾಕ್ಷಿ ಏನೈತ್ರಿ? ಸಾಕ್ಷಿ 6,000 ಕೋಟಿಗೆ ಎಲ್ಲೈತ್ರಿ? 6,000 ಕೋಟಿ ಬರೀ ಸುಳ್ಳು ಹೇಳ್ಕೊಂಡು ಯಾಕ್ರಿ ಹಿಂಗ್ ಮಾಡ್ತೀರಾ? ಒಂದು ಪ್ರಕಟಣೆ ಇದೆ. ಪ್ರಸ್ತುತ ಅಧಿವೇಶನದಲ್ಲಿ ಈ ಕಂಡ ಮಾನ್ಯ ಸದಸ್ಯರುಗಳು ಅವರ ಹೆಸರು ಮುಂದೆ ಸೂಚಿತ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ನಾನ ಮೋಟಮ್ಮ ದಿನಾಂಕ 2/2/2026 ಮತ್ತು 4/2/2026 ಜಗದೀಶ್ ಕೊಡಗಂಟಿ ದಿನಾಂಕ 4/2/2026 ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ 203 ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಸಹಮತಿ ಇದೆ. ಅಧ್ಯಕ್ಷರೇ ಮಾತಾಡಕ್ಕೆ ಅವಕಾಶ ಕೊಡುವ.